ನನ್ನ ಪ್ರೀತಿಯ ರಚಿತಾರಾಮ್ ಅವರು ನಂದವ್ರದ್ದು ಯಾವಾಗಲೂ ಏನೋ ಖುಷಿಗೆ ಜಗಳ ಆಗ್ತಿರುತ್ತೆ. ಆ್ಯಂಡ್ ಇಬ್ಬರು ಭಾಳ ಪ್ರೀತಿಯಿಂದ ಕೆಲಸ ಮಾಡ್ತಾ ಇದ್ದೀವಿ. ಅಫ್ಕೋರ್ಸ್ 3ನೇ ಸಿನಿಮಾ ಅಂತಂದರೆ ಎಲ್ಲರೂ ಯೋಚನೆ ಮಾಡಿ ಆ ಪೇರ್ನ ಜನ ಎಷ್ಟು ಇಷ್ಟಪಟ್ಟಿದ್ದಾರೆ ಅಂತ. ಅಫ್ಕೋರ್ಸ್ ರಚಿತಾ ಅವರು ಅವತ್ತಿಂದ ಇವತ್ತರೆಗೂ ಅದು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಲೇಡಿ ಸೂಪರ್ ಸ್ಟಾರ್ ಅಂತ ಇಟ್ಟಾಗ ಹೆಸರನ್ನ ಫಸ್ಟ್ ನಾನು ಒಂದು ಮಾತು ಹೇಳಿದೆ ಮಹೇಶ್ಗೆ, ಅಫ್ಕೋರ್ಸ್ ಇಡೀ ಏನು ಅದರಲ್ಲೇನು ತಪ್ಪು. ಈಗ ಎಲ್ರಿಗೂ ಗಂಡು ಮಕ್ಳಿಗೆ ಆ ಸೂಪರ್ ಸ್ಟಾರ್ ಈ ಸೂಪರ್ ಸ್ಟಾರ್ ಅಂತ ನಾವು ಕೊಡ್ತೀವಿ. ಹೆಣ್ಮಕ್ಳು ಇಟ್ಕೊಳ್ಳಿ ಬಿಡಿ, ಆ್ಯಂಡ್ ಅದು ಚೆನ್ನಾಗಿರಲಿ ಬಿಡಿ ಅಂತ ನಾನು ಆ ಮಾತನ್ನ ಹೇಳಿದೆ. ಆ್ಯಂಡ್ ಅಫ್ಕೋರ್ಸ್ ಅದಕ್ಕೆ ಲೇಡಿ ಸೂಪರ್ ಸ್ಟಾರ್ ಅವ್ರಿಗೆ ಏನಂದರೆ ಆ 10 ವರ್ಷಕ್ಕೆ ಅವ್ರಿಗೆ ಸಿಗಬೇಕಾದಂಥ ಗೌರವ ಅದು ಆ್ಯಂಡ್ ಸಿಕ್ಕಿದೆ. ಅದು ಒಳ್ಳೇದಾಗಲಿ. ಈ ನಮ್ಮ ಸಿನಿಮಾ ಮುಖಾಂತರನೇ ಅವ್ರ ಟೈಟ್ಲು ಸದಾಕಾಲ ಉಳಿಲಿ ಅಂತ ನಾನು ಹಾರೈಸ್ತೀನಿ. ಹಿಂಗೆ ಕಿತ್ತಾಡೋದು ನಾವು. ಬಟ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ, ಬೀಯಿಂಗ್ ಅ ಸೀನಿಯರ್. ಥ್ಯಾಂಕ್ಸ್ ಅ ಲಾಟ್. ಅದು ಟೈಟಲ್ ಏನೇ ಇದ್ರು ಏನೇ ಗೊತ್ತಿಲ್ಲ ನನಗೆ, ಅದರದ್ದು ಟೈಟಲ್ ಭಾರ ಸಖತ್ತಿದೆ. ಅದು ತುಂಬ ದೊಡ್ಡ ಭಾರ ಅದು ಟೈಟಲು. ಬಟ್ ಸತ್ಯ ಹೇಳ್ತೀನಿ, ಲೇಡಿ ಸೂಪರ್ ಸ್ಟಾರೋ ಇಲ್ಲ ಸ್ಟಾರೋ ಏನೋ ಗೊತ್ತಿಲ್ಲ, ನಾನು ಇನ್ನೂ ನನ್ನ ಅಭಿಮಾನಿಗಳಿಗೆ ಯಾವಾಗಲೂ ಸದಾ ಬುಲ್ಬುಲ್ಲಾಗೇ ಇರ್ತೀನಿ. ನಾನು ಬುಲ್ಬುಲ್ಲಾಗೇ ಇರೋದು. ಸೂಪರ್, ಅಷ್ಟೇ. ವೆರಿ ನೈಸ್. ಆ್ಯಂಡ್ ಇನ್ನೊಂದು ಇನ್ಸಿಡೆಂಟ್ ಹೇಳಬೇಕು. ನಾವು ಈ ಫೋಟೋ ಶೂಟ್ ಮಾಡಬೇಕು ಅಂತಂದಾಗ ಒಂದು ರಚಿತಾ ಅವ್ರು ಸಪೋರ್ಟ್ ಮಾಡಿದ್ದು ಹೇಳ್ತೀನಿ ನಾನು. ಒಬ್ಬ ಹೀರೋಯಿನ್ನು ಏನಿಲ್ಲ, ಸುಮ್ಮನೆ ಆಯಿತು, ಮುಗೀತು, ಏನಫ್. ಓಕೆ, ಏನಿವೆ ಅವ್ರ ಸಪೋರ್ಟ್ ತುಂಬ ಚೆನ್ನಾಗಿದೆ. ಎಲ್ಲ ಹೀರೋಯಿನ್ಗಳು ಹಂಗಿರಲಿ ಅಂತ ನಾನು ಹಾರೈಸ್ತೀನಿ ಅಷ್ಟೇ, ಇನ್ನೇನಿಲ್ಲ, ಬೇರೆ ಏನಿಲ್ಲ. ಓಕೆ, ಒಳ್ಳೇದಾಗಲಿ. ನೀವೆಲ್ಲರೂ ನಮ್ಗೆ ಹಾರೈಸಿ ನಾವೆಲ್ಲರೂ ಈ ಸಿನಿಮಾನ ಚೆನ್ನಾಗಿ ಮಾಡ್ಕೊಂಬರ್ಲಿ ಆ್ಯಂಡ್ ಈ ಸಿನಿಮಾಗೆ ಇರಲಿ ಅಂತ ನಿಮ್ಮ ಹಾರೈಕೆ ಇರಲಿ. ಯಾಕೆಂದರೆ ಕನ್ನಡ ಸಿನಿಮಾ ಇದು, ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ದೊಡ್ಡ ಸಿನಿಮಾ ಆಗುತ್ತೆ. ಅಯೋಗ್ಯ ಆಗಿತ್ತು, ಅಯೋಗ್ಯ 2 ಆಗಲಿ ಅಂತ ನಿಮ್ಮೆಲ್ಲರೂ ಹಾರೈಕೆ ಇರಲಿ. ಆ್ಯಂಡ್ ಮುನೇಗೌಡ ಸರ್ ಅವರ ಫ್ಯಾಮಿಲಿ ಬಂದಿದೆ, ಮಹೇಶ್ ಅವ್ರ ಫ್ಯಾಮಿಲಿ ಬಂದಿದೆ, ಇಲ್ಲಿ ಎಲ್ಲರ ಫ್ಯಾಮಿಲಿ ಆ್ಯಂಡ್ ನಮ್ಮ ಅಫ್ಕೋರ್ಸ್ ನಮ್ಮ ಫ್ಯಾಮಿಲಿ, ಈ ಫ್ಯಾಮಿಲಿ ಆ್ಯಂಡ್ ಅಫ್ಕೋರ್ಸ್ ಅರ್ಚನಾ ಮತ್ತು ನಯನ್ ಅವರ ಎಫರ್ಟ್ನ ಮರೆಯೋಕ್ಕಾಗಲ್ಲ. ಅವರು ಹಿಂದೆ ನಿಂತು ತುಂಬ ಕೆಲಸ ಮಾಡ್ತಿದ್ದಾರೆ. ಆ್ಯಂಡ್ ನರಸಿಂಹ ಅವರಿಗೆ ಹೊಸದಾಗಿ ಜಾಯ್ನ್ ಆಗಿದ್ದಾರೆ, ಸಂತು ಮಾಸ್ಟರ್ ಆ್ಯಂಡ್ ನಮ್ಮ ಸಿನಿಮಾಗೆ ಬರ್ತಾರೆ ಮತ್ತು ಅರ್ಜುನ್ ಅವರು ಫೈಟ್ ಮಾಸ್ಟರ್ ಆ್ಯಂಡ್ ಬಾಕಿ ಮುಂದೆ ಯಾವ ಟೆಕ್ನಿಷಿಯನ್ಸ್ ಬರ್ತಾರೋ ಎಲ್ರಿಗೂ ನಿಮ್ಮ ಹಾರೈಕೆ ಇರಲಿ ಅಂತ ಹೇಳ್ತಾ ನಮ್ಮ ಈ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಏನಿಲ್ಲಪ್ಪ, ಏನಿರುತ್ತಪ್ಪ, ನಾವೇನು ಆಸ್ತಿ ಫೈಟ್ ಮಾಡುವ ಇಲ್ಲ, ನಮ್ಮ ಮಧ್ಯೆ ಏನೂ ಇಲ್ಲ, ಎಲ್ಲ ಏನಿಲ್ಲ. ನಾವು ಯಾವುದೋ ಫೋಟೋ ಶೂಟ್ ಮಾಡ್ಬೇಕಾದ್ರೆ ಇಬ್ಬರು ಕಿತ್ತಾಡ್ತಾ ಇರ್ತೀವಿ ಅಂದರೆ ಈ ಎಕ್ಸ್ಪ್ರೆಷನ್ ಇಷ್ಟ, ಇದಿಷ್ಟ, ಈ ಫೋಟೋ ಇಷ್ಟ, ಇದಿಷ್ಟೇ ನಮ್ಮ ಮಧ್ಯೆ. ಅಂದರೆ ಸಿನಿಮಾದಲ್ಲೂ ಮ್ಯಾಟ್ನಿದಲ್ಲಿ ಓದಿತ್ತು ನಮಗೆ, ಅಯೋಗ್ಯದಲ್ಲಿ ಓದಿತ್ತು ನಮಗೆ, ಈಗಲೂ ಅದೇ ಇದೆ ಅಷ್ಟೇ, ಬೇರೆ ಏನಿಲ್ಲ. ಅಲ್ಟಿಮೇಟ್ಲಿ ಸಿನಿಮಾಗೋಸ್ಕರನೇ ಕಿತ್ತಾಡ್ತಿರೋದು. ನೀವು ಎಲ್ರಿಗೂ ಗೊತ್ತಿದೆ ಇವ್ರದ್ದು ಕಾಟ ಜಾಸ್ತಿ ಇರುತ್ತೆ ಅಂತ. ಎಲ್ರಿಗೂ ಗೊತ್ತು, ನಮ್ಮೊಬ್ಬರಿಗೆ ಇಲ್ಲ, ಇವರೊಬ್ಬರಿಗೆ ಇಲ್ಲ, ಇಲ್ಲಿರೋ ಎಲ್ಲ ಮಾಧ್ಯಮದವ್ರಿಗೂ ಗೊತ್ತು ಎಷ್ಟು ಕಾಟ ಕೊಡ್ತಾರೋ ಅವರು ಅಂತ. ಮೇಡಮ್ ನಾಳೆ ಪೋಸ್ಟ್ ಮಾಡಿ, ಮೇಡಮ್ ಇದು ಮಾಡಬೇಕು, ಅದೆಷ್ಟು ಜನ ಬ್ಲಾಕ್ ಮಾಡಿದಾರೋ ಅವ್ರ ನಂಬರ್ನ ಅಷ್ಟು ಬ್ರಾಡ್ಕಾಸ್ಟ್ ಮಾಡ್ತಿರ್ತಾರೆ. ಬಟ್ ಎಂಡ್ ಆಫ್ ದ ಡೇ ನಾವು ಕಿತ್ತಾಡ್ತಿರೋದು ಸಿನಿಮಾಗೋಸ್ಕರ, ಬಿಕಾಸ್ ಸಿನಿಮಾ ಚೆನ್ನಾಗಿ ಬರಲಿ ಅಂತ. ನಮ್ಮ ಪರ್ಸ್ನಲ್ ಲೈಫಲ್ಲಿ ನಾವೇನು ಕಿತ್ತಾಡೋಣ, ವಿ ಆಲ್ ಆರ್ ವೆರಿ ಗುಡ್ ಫ್ರೆಂಡ್ಸ್.